ಓ ಯಾ ಓಕೆ ಆಕ್ಚುಲಿ ನನಗೆ ಹೇಳ್ತಾ ಇದ್ದಾರೆ ಹಣ ಒಂದು ಗಂಡು ಹುಡುಕ್ಬೇಕು ನಾನೇ ಹುಡುಕ್ತೀನಿ ನನಗೆ ಅಂತ ಅವಾಗ ತಮಾಷೆ ಮಾಡ್ತಾರೆ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರು ಅಂತ ಇವಾಗ ಹೇಳಿದ್ರು ನಮ್ಮ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯ್ತು ಆಕ್ಚುಲಿ, ಯಾಕಂದ್ರೆ ಬಹಳ ಕಷ್ಟಪಟ್ಟು ಮೇಲ್ ಬಂದಿರೋ ಇವತ್ತು ಲೈಫ್ಲಿ ಸೆಟ್ಲ್ ಆಗ್ತಿದ್ರೆ ಬಹಳ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ನಿಮ್ಮ ಮನೆಗೂ ಅಷ್ಟೇ ನೆಂಟಿರುವಂತವ್ರು ಅವರ ಜರ್ನಿ ನೆನಪಿಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ನಿರೂಪಕಿ ಆಗಿ? ವೆರಿ ಬ್ಯೂಟಿಫುಲ್, ಅಮೇಸಿಂಗ್ ಜರ್ನಿ. ಅದನ್ನ ನೀವು ಅಪ್ರಿಷಿಯೇಟ್ ಮಾಡಬೇಕು. ನೀವು ಈ ಮೀಡಿಯಲ್ಲಿ ಇರೋದ್ರಿಂದ ಯು ವಿಲ್ ಬಿ ನೋಯಿಂಗ್ ಬೆಟರ್. ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್, ಅವ್ರು ಒಂಥರ ಟೈಪ್ ಆಫ್ ಆಂಕರ್. ಸೊ ನಿಮ್ಗೆ ಗೊತ್ತಿರ್ಬೇಕು ಆಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾದ ಬೆಳವಣಿಗೆ. ಹುಡುಗನ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಅಂತ ಮಾತಾಡಿದ್ರೆ ಭೇಟಿ ಮಾಡಿದ್ರೆ? ಐ ಹ್ಯಾವ್ ಮೆಟ್ ಹಿಮ್, ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈಸ್ ಎ ನೈಸ್ ಪರ್ಸನ್. ಮನೆ ಸದಸ್ಯರಾಗಿ ಕೂಡ ಇದ್ದಾರೆ ಅನುಶ್ರೀ ಅವರು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರೇ ಎಲ್ಲ ಇದ್ರಲ್ಲಿ ಇರೋದು. ಅವ್ರು ಇಲ್ಲದ್ರೆ ಟೈಮೇ ಇಲ್ಲ. ನೀವೇನು ಸಜೆಸ್ಟ್ ಮಾಡಿದ್ರೆ? ಏನಿಲ್ಲಪ್ಪ, ಚೆನ್ನಾಗಿರಿ, ನಗ್ನಗ್ತಾ ಇರಿ, ಯಾವ ಸಂತೋಷವಾಗಿರಿ, ಜಗಳನೂ ಆಡಿ ಖುಷಿಯಾಗಿರಿ. ಜಗಳ ಅಂದ್ರೆ ಲವ್ ಜಗಳ ಅಂತ. ಓಕೆ, ಥ್ಯಾಂಕ್ ಯು. ಡ್ಯಾಡಿ ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ಆಯ್ತಮ್ಮ. ಫಸ್ಟ್ ಶೆಡ್ಯೂಲ್ ಆಯ್ತು. ಸೆಕೆಂಡ್ ಶೆಡ್ಯೂಲ್ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್. ಇವಾಗ ಜೈಲರ್ 2 ಹೋಗ್ತಾ ಇದೀವಿ. ಸೆಪ್ಟೆಂಬರ್ 1 ಇಲ್ಲ, ಸೆಪ್ಟೆಂಬರ್ 1 2 ಅಂಡ್ ಇನ್ನು ಪೆದ್ದಿದು ಅವ್ರದ್ದು ಆಂಧ್ರಲ್ಲಿ ನಡೀತಾ ಇದೆ, ವೇಜಸ್ ಬಗ್ಗೆ ನಡೀತಾ ಇದೆ. ಅದ್ರಿಂದ ಬರ್ಬೇಕು, ಆಗ್ಬೇಕು ಡೇಟ್. ಅದು ಬಿಟ್ಟರೆ ಸ್ಪೆಷಲ್ ಆಗಿ ಡಾಕ್ಟರ್ ಆಗ್ತಿದ್ರೆ ಇಲ್ಲ, ಸ್ವಲ್ಪ ತುಂಬಾ ದಿನ ದಾಡಿ ಬಿಟ್ಟಿದ್ದೆ, ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣೋಣ ಅಂತ ಶೇವ್ ಎಲ್ಲ ಮಾಡಿ ಮಗು ಜೊತೆ ಮಗುವಾಗಿರೋಣ ಅಂತ. ಥ್ಯಾಂಕ್ ಯು.